या देवी सर्वभूतेषु बुद्धिरूपेण संस्थिता नमस्तस्मै 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 नमो नमः. A small namana to Lourdes Saraswati. ನಮಸ್ಕಾರ, ನಾನು ಡಾಕ್ಟರ್ ಸಂಗೀತಾ ಅಮರ್ನಾಥ್. ಐ ಆಮ್ ಅ ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್. ಸೊ ಕೈಬರಹ ವಿಶ್ಲೇಷಣೆ ಇದ್ರ ಬಗ್ಗೆ ಇವತ್ತು ವಿ ವಿಲ್ ಡಿಸ್ಕಸ್, ಆಯ್ತಾ? ಸೊ ಕೈಬರಹ ಅಂದ್ರೆ ಕೈಬರಹ ಒಂದು ಕನ್ನಡಿ ಹಾಗೆ ಅಂತ ಹೇಳ್ತೀವಿ. ನೀವು ಬರೆಯೋ ಅಕ್ಷರ ನಿಮ್ ಬಗ್ಗೆ ಹೇಳುತ್ತೆ. ಸೊ ಕನ್ನಡಿಯಲ್ಲಿ ನಮ್ಮ ಬಾಹ್ಯ ಸೌಂದರ್ಯ ಗೊತ್ತಾಗುತ್ತಲ್ವಾ, ಅದೇ ತರ ನಿಮ್ಮ ಕೈಬರದಲ್ಲಿ ನಿಮ್ಮ ಅಂತರಾಳದ ಸೌಂದರ್ಯ ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಅಕ್ಷರ ಮಾತಾಡುತ್ತೆ ನಿಜವಾಗ್ಲು. ನೀವ್ಯಾರು, ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ರಿಲೇಶನ್ಶಿಪ್ಸ್ ಹೇಗಿದೆ, ನಿಮ್ಮ ಸ್ಟ್ರೆಂತ್ ಹಾಗೂ ನಿಮ್ಮ ವೀಕ್ನೆಸ್ ಏನಿದೆ, ನಿಮ್ಮ ಬೇಸ್ ಆಫ್ ಪರ್ಸನಾಲಿಟಿ ಯಾವುದು, ಆರ್ ಯು ಅನ್ ಇಂಟ್ರೋವರ್ಟ್ ಆರ್ ಎಕ್ಸ್ಟ್ರೋವರ್ಟ್, ಇದೆಲ್ಲ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ಆಶ್ಚರ್ಯ ಆಗ್ತಿದ್ಯಾ? ಖಂಡಿತ. ದಟ್ಸ್ ವೈ ಐ ಆಮ್ ಹಿಯರ್ ಟು ಇನ್ಫಾರ್ಮ್ ಯು ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಸೊ ಈಗ ಎಲ್ಲರೂ ಹಸ್ತಾಕ್ಷರ ಮಾಡ್ತಾರೆ. ಹಸ್ತಾಕ್ಷರಿಗೆ ಒಂದು ಸ್ಕೂಲ್ ಇದೆಯಾ? ಇಲ್ವಲ್ಲ. ಸ್ಕೂಲಲ್ಲಿ ಎಲ್ಲರೂ ಸ್ಟೈಲಾಗಿ ಕಲ್ತಿರ್ತೀವಿ. ಒಂದು ಫಿಲ್ಮ್ ಆಕ್ಟರ್ಸ್ ಸೈನ್ ಮಾಡೋದು ನೋಡಿರ್ತೀವಿ, ಅಥವಾ ನಮ್ಮ ತಂದೆ ಮಾಡಿರೋದು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಿಗ್ನೇಚರ್ ಅನ್ನೋದು ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ. ಕೈಬರಹ ಅಥವಾ ಈ ಹಸ್ತಾಕ್ಷರನು ನೊಬಡಿ ಟೀಚಸ್ ಯು ಹೌ ಟು ಸೈನ್. ಈ ಸೈನ್ ಅನ್ನೋದು ಹೇಗೆ, ಎವ್ರಿಬಡಿ ಗೆಟ್ಸ್ ಇಟ್ ಆನ್ ದೇರ್ ಓನ್. ಅವ್ರದ್ದೇ ಒಂದು ಶೈಲಿ ಇರುತ್ತೆ, ಒಂದು ಸ್ಟೈಲ್ ಇರುತ್ತೆ, ವಿಭಿನ್ನತೆ ಇರುತ್ತೆ. ಸೊ ಈ ಸಿಗ್ನೇಚರ್ ಮಾಡಿದಾಗ ಇಟ್ಸ್ ಅ ಕಾನ್ಷಿಯಸ್ ಎಫರ್ಟ್. ಅದಕ್ಕೆ ನಾವು ಹೇಳ್ತೀವಿ, ತುಂಬ ಜನ ಕೇಳ್ತಾರೆ ಹೇಗೆ ಹ್ಯಾಂಡ್ ರೈಟಿಂಗ್ ಹೇಗೆ ಅನಲೈಸ್ ಮಾಡ್ತೀರಾ ಅಂತ. ಈಗ ಒಂದು ಕ್ಲಾಸ್ ರೂಮಲ್ಲಿ ಒಂದೇ ಟೀಚರ್ ಇರ್ತಾರೆ, 30 ಜನ ಮಕ್ಕಳಿರ್ತಾರೆ. ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಬರೆಯುವಾಗ ABCDನೇ ಬರೀತಾರೆ, ಬಟ್ ಅದೇ ABCD 40 ಜನ ಮಕ್ಕಳಲ್ಲೂ ಡಿಫ್ರೆಂಟ್ ಶೈಲಿಯಲ್ಲಿರುತ್ತೆ. ಎಷ್ಟೋ ಹಸ್ತಾಕ್ಷರ ನೀವು ನೋಡಿರ್ಬೋದು, ತುಂಬ ಸರ್ಕಲ್ ಮಾಡಿಬಿಡ್ತಾರೆ, ಜಿಲೇಬಿ ಥರ ಇರುತ್ತೆ. ಅದೆಲ್ಲ ಬಂದು ಸೆಲ್ಫ್ ಪ್ರೊಟೆಕ್ಷನ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್, ಆಯ್ತಾ? ಈಗ ಮೊದಲನೇದಾಗಿ ಕನ್ನಡಿ ಅಂತ ಹೇಳಿದ್ನಲ್ಲ. ಸೊ ಹೇಗೆ ಕನ್ನಡಿ ಅಂದರೆ, ಈಗ ನೀವು ಬರೆಯುವ ಅಕ್ಷರಗಳೆಲ್ಲ ಇಟ್ಸ್ ಅ ಕಾನ್ಷಿಯಸ್ ಎಫರ್ಟ್. ಜಾಗೃತ ಮನಸ್ಸಿಂದ ಬರೀತೀರಾ. ಓಕೆ ಅಪ್ಪ, ನಾನು ಈ ಪ್ಯಾರ ಬರೀತೀನಿ, ಈ ಪ್ಯಾರ ತಗೋತೀರಾ. ಓಕೆ, ಈ ಪ್ಯಾರ ತಗೊಂಡು ಇದನ್ನೇ ಬರೀತೀನಿ ಅಂತ ಬರೀತೀರಾ. ಬರೆಯುವಾಗ ಯು ವಿಲ್ ಬಿ ಡಿಟರ್ಮೈನ್ ವಾಟ್ ಯು ರೈಟ್, ಬಟ್ ಹೌ ಯು ರೈಟ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ಅಂದರೆ ನೀವು ಬರೆಯುವ ವೇಗ, ಶೈಲಿ ಇರ್ಬೋದು, ಸ್ಪೀಡ್ ಇರ್ಬೋದು, ಮತ್ತು ಒತ್ತಡ ಇರ್ಬೋದು, ಆಮೇಲೆ ಚಿಕ್ಕದು ಸಣ್ಣದು ದೊಡ್ಡದು ಅಕ್ಷರ ಇರ್ಬೋದು, ಸೈಜ್ ಆಫ್ ದ ಲೆಟರ್ಸ್ ಈಸ್ ನಾಟ್ ಡಿಟರ್ಮೈನ್ಡ್ ಬೈ ಯೋರ್ ಕಾನ್ಷಿಯಸ್ ಮೈಂಡ್. ಅದಕ್ಕೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ವ್ಯಕ್ತಿತ್ವ ನಮಗೆ ಗೊತ್ತಾಗುತ್ತೆ. ಸೊ ದಟ್ ಇಸ್ ವೈ ವಿ ಸೇ ಹ್ಯಾಂಡ್ ರೈಟಿಂಗ್ ಟಾಕ್ಸ್ ಅಬೌಟ್ ಯು. ಇಟ್ಸ್ ಅ ಮಿರರ್ ದಟ್ ರಿಫ್ಲೆಕ್ಟ್ಸ್ ಯೋರ್ ಪರ್ಸನಾಲಿಟಿ. ಈಗ ಹೆಲ್ತ್ ಇನ್ ಹ್ಯಾಂಡ್ ರೈಟಿಂಗ್, ಹೆಲ್ತ್ ಗೊತ್ತಾಗುತ್ತೆ ಹ್ಯಾಂಡ್ ರೈಟಿಂಗ್ ಅಲ್ಲಿ? ಹೌದು, ಖಂಡಿತ ಗೊತ್ತಾಗುತ್ತೆ. ಈಗ ನೀವು ಬರ್ದಿರೋ ಸ್ಯಾಂಪಲ್, ಸಪೋಸ್ ದಿಸ್ ಇಸ್ ಅ ಸ್ಯಾಂಪಲ್ ಯು ಹ್ಯಾವ್ ರಿಟನ್, ಅದ್ರ ಹಿಂದ್ಗಡೆ ಪ್ರೆಷರ್ ಗೊತ್ತಾಗುತ್ತೆ. ಓಕೆ, ಸೊ ಯು ಕ್ಯಾನ್ ಟೇಕ್ ದಿ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಬಿಹೈಂಡ್, ಅದರ ಹಿಂದ್ಗಡೆ ನೀವು ಚೆಕ್ ಮಾಡಬೇಕು. ಪ್ರೆಷರ್ನ ಈ ತರ ಚೆಕ್ ಮಾಡಬೇಕು. ಆ ಪ್ರೆಷರ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಗುರವಾಗಿದೆಯಾ, ಮೀಡಿಯಂ ಇದೆಯಾ, ಅಥವಾ ಗಾಢವಾಗಿದೆಯಾ, ಇಸ್ ಇಟ್ ವೆರಿ ಹೆವಿ? ಓಕೆ, ಈಗ ಲೈಟ್ ರೈಟರ್ಸ್, ಎಷ್ಟು ಜನ ಲೈಟ್ ರೈಟರ್ಸ್ ಅನ್ಸುತ್ತೆ ನಿಮಗೆ? ನಾನು ಲೈಟಾಗಿ ಬರಿತೀನಪ್ಪ, ಏನೂ ಒತ್ತಡ ಇಲ್ಲ ಪೇಪರ್ ಮೇಲೆ, ಹಿಂದ್ಗಡೆ ಏನೂ ಕಾಣಿಸ್ತಿಲ್ಲ ಅಂತ. ಓಕೆ, ದೇರ್ ಇಸ್ ಲೈಟ್ ರೈಟರ್, ಮೀಡಿಯಂ ಆ್ಯಂಡ್ ಹೆವಿ ಪ್ರೆಷರ್. ಈಗ ಲೈಟ್ ರೈಟರು ಹೇಗಂದರೆ ಅವರ ಭಾವನೆಗಳನ್ನು ಜಾಸ್ತಿ ಹೊತ್ತು ಹಿಡಿದಿಟ್ಕೊಳೋದಿಲ್ಲ. ಬೈ ಈವ್ನಿಂಗ್ ದೇ ವಾಂಟ್ ಟು ಬಿ ರಿಲ್ಯಾಕ್ಸ್ಡ್. ಈಗ ಸಪೋಸ್ ಯು ಆರ್ ಅ ಲೈಟ್ ರೈಟರ್, ಯಾರೋ ಬಂದು ಜಗಳ ಮಾಡ್ತಾರೆ ನಿಮ್ಮ ಹತ್ರ, ನೀವು ಆ ಜಗಳನ ಯು ವಿಲ್ ಡಿಸಾಲ್ವ್ ಇಟ್ ಬೈ ಆಫ್ಟರ್ನೂನ್, ಈವ್ನಿಂಗ್. ಬಿಡಪ್ಪ, ಏನೋ ನೀನು ಗುಡ್ ಮೂಡಲ್ಲಿ ಇಲ್ವೇನೋ, ಅದಕ್ಕೆ ನೀನು ಜಗಳ ಮಾಡಿದ್ಯಾ ಅಂತೀರಾ. ಸೊ ಲೈಟ್ ರೈಟರ್ಸ್ ಯಾವುದೇ ಭಾವನೆಗಳನ್ನು ಜಾಸ್ತಿ ಹೊತ್ತು ಅವರು ಹಿಡಿದಿಟ್ಕೊಳೋದಿಲ್ಲ. ದೇ ವಿಲ್ ರಿಲೀವ್ ಇಟ್. ಗಾಢವಾಗಿ ಬರೆಯೋರು ಹೆವಿ ಪ್ರೆಷರ್ ರೈಟರ್. ಇಲ್ಲಿ ನೋಡಿ, ಈ ಸ್ಯಾಂಪಲ್ ನಿಮ್ಗೆ ಗೊತ್ತಾಗುತ್ತೆ. ಹೆವಿ ಪ್ರೆಷರ್ ರೈಟರ್, ಜಾಸ್ತಿ ಒತ್ತಿ ಬರೆಯೋರು, ಒಂದು 3-4 ಪೇಜಲ್ಲೂ ಕೂಡ ಅವ್ರದ್ದು ಇಂಪ್ರಿಂಟ್ ಕಾಣಿಸುತ್ತೆ. ಸೊ ಈ ಹೆವಿ ರೈಟರ್ಸ್ ಏನಂದ್ರೆ ತುಂಬಾ ಭಾವುಕರು, ಜಾಸ್ತಿ ಇಮೋಷನ್ಸ್ನ ಇಟ್ಕೊಂಡಿರ್ತಾರೆ. ಸೊ ಏನಾಗುತ್ತೆ ಅಂದರೆ ಹೆವಿ ಪ್ರೆಷರ್ ರೈಟರ್ಸ್ಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ಎಮೋಷನ್ಸ್ನ ಡೈಲ್ಯೂಟ್ ಮಾಡೋದಿಲ್ಲ, ಹಂಗೆ ಇಟ್ಕೊಂಡಿರ್ತಾರೆ. ಜಿದ್ದು ಅಂತ ಹೇಳ್ತೀವಲ್ಲ, ಸೇಡು, ಅದೆಲ್ಲ ಕೂಡ ಇಟ್ ವಿಲ್ ಬಿ ದೇರ್, ಆಲ್ ವಿಲ್ ಬಿ ಬಾಟಲ್ಡ್ ಅಪ್. ಫುಲ್ ಬಾಟಲ್ ಒಳಗಡೆ ತುಂಬಿ ಅದು ಎಕ್ಸಾಟ್ ಒಂದ್ಸತಿ ಬಸ್ಟ್ ಆಗುತ್ತೆ. ಓಕೆ, ಸೊ ನಾನೇನು ಹೇಳ್ತೀನಿ ಅಂದರೆ ಹೆವಿ ಪ್ರೆಷರ್ ರೈಟರ್ಸ್ ಶುಡ್ ಅವಾಯ್ಡ್, ಬಿಕಾಸ್ ದಿಸ್ ಇಸ್ ದ ಹೆಲ್ತ್ ಕಂಡೀಷನ್ಸ್. ಅದೇನಾಗುತ್ತೆ, BP ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಆನ್ಸೈಟಿ ಇರ್ಬೋದು, ಡಿಪ್ರೆಷನ್, ಆಲ್ ಡಿಪೆಂಡ್ಸ್ ಆನ್ ದ ಪ್ರೆಷರ್ ಆಫ್ ಯೋರ್ ರೈಟಿಂಗ್. ಸೌಂಡ್ಸ್ ಇಂಟ್ರೆಸ್ಟಿಂಗ್? ನಿಜವಾಗ್ಲೂ ಇಷ್ಟೊಂದು ಗೊತ್ತಾಗುತ್ತೆ ಹ್ಯಾಂಡ್ ರೈಟಿಂಗಲ್ಲಿ? ಹೌದು, ಸಾಕಷ್ಟು ವಿಷಯ ಗೊತ್ತಾಗುತ್ತೆ. ಎಸ್ಪೆಷಲಿ ಹೆಲ್ತ್ is a beautiful science to understand in your handwriting.
ಸೊ ಈಗ ಎಷ್ಟು ಜನಕ್ಕೆ ಫಿಸಿಕಲ್ ಆಕ್ಟಿವಿಟಿ ನಾನು ಮಾಡಬೇಕು, ನಾನು ಮಾಡಿಲ್ಲ, ಅಥವಾ ಯೋಗ ಕ್ಲಾಸ್ಗೆ ಹೋಗಬೇಕು, ಜಿಮ್ಗೆ ಹೋಗಬೇಕು ಅನಿಸುತ್ತೆ, ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಡ್ಯೂ ನೋ ವೈ ಯು ನಾಟ್ ಏಬಲ್ ಟು ಡೂ ಇಟ್? ಐ ಹ್ಯಾವ್ ದಿ ಆನ್ಸರ್. ಈ ತುಂಬ ಹಗುರವಾಗಿ ಬರೆಯೋರಿಗೆ ಎನರ್ಜಿ ಲೆವೆಲ್ ಸಾಯಂಕಾಲ ಅಷ್ಟೊತ್ತಿಗೆ ಡಿಪ್ ಆಗಿಬಿಡುತ್ತೆ. ಸಾಯಂಕಾಲ ಆದಮೇಲೆ ಅಯ್ಯಪ್ಪ ಸುಸ್ತಾಯಿತು, ಜಾಸ್ತಿ ಕೆಲಸ ಆಯಿತು ಇವತ್ತು ಸ್ಕೂಲಲ್ಲಿ, ಅಥವಾ ಜಾಸ್ತಿ ಕೆಲಸ ಇತ್ತು ಆಫೀಸಲ್ಲಿ, ಬ್ಯಾಗ್ ಎತ್ಕೊಂಡು ಬಂದರೆ ತುಂಬ ಟಯರ್ಡ್ ಆಯಿತು. ಸೊ ಇಂಥ ಸ್ಟೂಡೆಂಟ್ಸ್ ಆಗಲಿ, ಇಂಥ ಇವ್ರು ಹೇಳೋದಾಗಲಿ, ದೇ ವಿಲ್ ಬಿ ಲೈಟ್ ರೈಟರ್ಸ್. ದೇ ಕೆನ್ ನಾಟ್ ಗೋ ಟು ದ ಜಿಮ್ ಆ್ಯಂಡ್ ಕೀಪ್ ದೆಮ್ ಸೆಲ್ಫ್ ಫಿಟ್. ಸೊ ಏನು ಮಾಡ್ತೀವಿ, ಲೈಟ್ ರೈಟರ್ಸ್ಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ರೈಟ್ ಇಟ್ ಇನ್ ಅ ಮೀಡಿಯಂ ಪ್ರೆಷರ್. ಮೀಡಿಯಂ ಪ್ರೆಷರ್ ರೈಟರ್ಸ್ ಆರ್ ವೆರಿ ಗುಡ್ ವಿತ್ ಎನರ್ಜಿ. ಓಕೆ, ಸೊ ಹೆವಿ ಪ್ರೆಷರ್ ರೈಟರ್ಸ್ ರೆಡ್ಯೂಸ್ ದಿ ಎನರ್ಜಿ, ಲೈಟ್ ಪ್ರೆಷರ್ ರೈಟರ್ಸ್ ಶುಡ್ ಇನ್ಕ್ರೀಸ್ ದಿ ಎನರ್ಜಿ. ಸೊ ದಿಸ್ ಇಸ್ ಒನ್ ಟಿಪ್ ವಿಚ್ ಐ ವಾಂಟ್ ಟು ಗಿವ್ ಯು ಥ್ರೂ ದಿಸ್ ಪ್ರೆಷರ್. ಇವಾಗ ಎಷ್ಟೋ ಜನ ತುಂಬ ಲೆಟರ್ ಪಿ ವೈ ಎಲಾಬ್ರೇಟ್ ಆಗಿದೆ, ದೊಡ್ಡದಾಗಿ ಬರೆದಿದ್ದಾರೆ. ಓಕೆ, ದ ಲೋವರ್ ಝೋನ್ ಲೆಟರ್ ವೈ. ಇಂಥವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕು ಅವರು, ಇಲ್ಲಾಂದರೆ ಆ ಎನರ್ಜಿ ಇಲ್ಲಿ ಬಂದಾಗ ಸ್ಟ್ರೆಸ್ ಆಗೇ ಆಗುತ್ತೆ. ಓಕೆ, ಅವ್ರಿಗೆ ರೆಗ್ಯುಲರ್ ಆಗಿ ವಾಕಿಂಗ್ ಅಥವಾ ಎಕ್ಸಸೈಸು, ಜಿಮ್ಮು ಅವ್ರು ಮಾಡಲೇಬೇಕು. ದಟ್ ಈಸ್ ವೈ ದೇ ಶೋ ಅಪ್ ಇನ್ ಲೆಟರ್ ವೈ. ಸೊ ಇಂಥವ್ರು ನಾವು ರೆಕಮೆಂಡ್ ಮಾಡ್ತೀವಿ. ಸಪೋಸ್ ಇವ್ರು ಬರೀ ಆಫೀಸಲ್ಲಿ ಇರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ಚೇರ್ ಮೇಲೆ ಕೂತಿರ್ತಾರೆ, ಡೆಸ್ಕ್ಟಾಪ್ ವರ್ಕ್ ಮಾಡ್ತಾರೆ, ಅವ್ರಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಇರುತ್ತೆ. ಸೊ ವಿ ಆಲ್ವೇಸ್ ರೆಕಮೆಂಡ್ ದೆಮ್ ಟು ಗೋ ಫಾರ್ ಅ ಜಿಮ್. ಹಾಫ್ ಅನ್ ಅವರ್, 1 hour ಯು ಹ್ಯಾವ್ ಟು ಡೆಡಿಕೇಟ್. ಓಕೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಎಸ್ ಡಿಸೈರ್ ಫಾರ್ ಮೋರ್ ಫಿಸಿಕಲ್ ಆಕ್ಟಿವಿಟಿ. ಸೊ ಇಂಥವ್ರಿಗೆ ಎಕ್ಸಸೈಸ್ ಮಾಡಲೇಬೇಕು, ಅದರ್ವೈಸ್ ದೇ ಗೆಟ್ ಡಿಪ್ರೆಸ್ಡ್. ಓಕೆ, ಸೊ ದೀಸ್ ಆರ್ ದಿ ಪ್ಯಾರಾಮೀಟರ್ಸ್ ಇನ್ ಹ್ಯಾಂಡ್ ರೈಟಿಂಗ್ ವಿತ್ ದ ಪ್ರೆಷರ್. ಬೇರೆ ಬೇರೆ ಅಕ್ಷರದಲ್ಲಿ ಏನೇನು ಗೊತ್ತಾಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಎಲ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥ್ರೂ ದಿ ಲೆಟರ್ಸ್. ಈಗ ನೋಡಿ, ಇಲ್ಲಿ ಈ ಹಸ್ತಾಕ್ಷರದಲ್ಲಿ ಜೆ ಲೆಟರ್ ವರ್ಡ್ ಅಂದರೆ ಮೇಲೆ ಜಾಸ್ತಿ ಎಳ್ದಿದ್ದಾರೆ. ಓಕೆ, ನೀವು ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಸ್ಯಾಂಪಲ್ನ. ಇದು ಬಂದು ಎಂತೂಸಿಯಾಸಮ್ ಅಂತ ಹೇಳ್ತೀವಿ, ಉತ್ಸಾಹ. ಇವ್ರಿಗೆ ಜಾಸ್ತಿ ಉತ್ಸಾಹ, ಯಾವಾಗಲೂ ಉತ್ಸಾಹದಿಂದ ಇರ್ತಾರೆ. ಬಟ್ ಆ ಉತ್ಸಾಹ ತಕ್ಕಾಗಿ ಅವ್ರಿಗೆ ಕೆಲಸ ಸಿಗದೆ ಇದ್ದಾಗ ಅದು ಬಂದು ಡಿಪ್ರೆಷನ್ ಕನ್ವರ್ಟ್ ಆಗುತ್ತೆ. ಎವ್ರಿ ಟೈಮ್ ವೆನ್ ದೇ ಆರ್ ವೆರಿ ಎಂತೂಸಿಯಾಸ್ಟಿಕ್, ಅವ್ರಿಗೆ ಕೆಲಸ ಮಾಡೋಕ್ಕೆ ಸಿಕ್ಕಿಲ್ಲ, ಅಥವಾ ದೇ ಡೋಂಟ್ ಸಿ ಎನಿ ಸಕ್ಸಸ್, ಇಮಿಡಿಯೇಟ್ಲಿ ದೇ ಗೆಟ್ ಇನ್ ಟು ಡಿಪ್ರೆಷನ್. ಬಿಕಾಸ್ ಎನರ್ಜಿ ಲೆವೆಲ್ ಇಸ್ ಹೈ, ಏನಾದರೂ ಸಾಧನೆ ಮಾಡಬೇಕಂತ ತುಂಬ ಎಂತೂಸಿಯಾಸ್ಟಿಕ್ ಆಗಿರ್ತಾರೆ. ಬಟ್ ಅದೇ ಥರ ಅವ್ರಿಗೇನು ಕೆಲಸ ಸಿಕ್ಕಿಲ್ಲ ಥ್ರೂ ಔಟ್ ದ ಡೇ, ಅವ್ರಿಗೆ ಕೆಲಸ ಏನೂ ಕೊಟ್ಟಿಲ್ಲ, ಮೈಂಡ್ಗೆ ಬಾಡಿಗೆ ಏನೂ ಕೆಲಸ ಇಲ್ಲ ಅಂದರೆ ಬೈ ಈವ್ನಿಂಗ್ ದೇ ಡೆಫಿನೆಟ್ಲಿ ವಿಲ್ ಗೆಟ್ ಇನ್ ಟು ಡಿಪ್ರೆಷನ್. ಸೊ ದಿಸ್ ಇಸ್ ನಾಟ್ ಗುಡ್. ಸೊ ದಿಸ್ ಇಸ್ ಸಮಥಿಂಗ್ ಟು ಬಿ ಅವಾಯ್ಡೆಡ್ ಇನ್ ಯೋರ್ ಸಿಗ್ನೇಚರ್. ಈಗ ಇನ್ನೊಂದು ಸ್ಯಾಂಪಲ್ ನೋಡೋಣ. ಇದು ಬಂದು ಫಿಯರ್ ಆಫ್ ಸಕ್ಸಸ್. ಅಂದರೆ ಎಲ್ಲಾನು ಮಾಡ್ತಾರೆ ಇವರು, ಬಟ್ ಕೊನೆವರೆಗೂ ವೆಯ್ಟ್ ಮಾಡೋಕ್ಕೆ ಪೇಷನ್ಸ್ ಇರೋದಿಲ್ಲ. ಈಗ ಸಾಕಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, PUC ಯಲ್ಲಿ ಸೈನ್ಸ್ ತಗೋತಾರೆ, ಆಮೇಲೆ ಇನ್ನು ಅರ್ಧ ಹೋದ್ಮೇಲೆ 6 months ಅಮ್ಮ ಕಷ್ಟಮ್ಮ ನನಗೆ ಓದೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾರೆ, ಡ್ರಾಪ್ ಮಾಡಿಬಿಡ್ತಾರೆ. ಫಿಯರ್ ಆಫ್ ಚೇಂಜ್ ಆರ್ ಫಿಯರ್ ಆಫ್ ಸಕ್ಸಸ್ ಆಲ್ವೇಸ್ ಮೇಕ್ಸ್ ಅ ಪರ್ಸನ್ ಡ್ರಾಪ್ ಇನ್ ಬಿಟ್ವೀನ್. ಈಗ ಸಾಕಷ್ಟು ಜನ ನೋಡಿರ್ಬೋದು, ಒಂದು ಕೆಲ್ಸಕ್ಕೆ ಸೇರ್ಕೋತಾರೆ, ಆಮೇಲೆ ಇಲ್ಲ ಇದು ನಂಗೆ ಸೆಟ್ ಆಗ್ತಾ ಇಲ್ಲ, ನನ್ನ ಸೂಟ್ ಆಗ್ತಾ ಇಲ್ಲ, ಜನ ಇಷ್ಟ ಆಗ್ತಾ ಇಲ್ಲ, ಏನೋ ಒಂದು ರೀಸನ್ ಹೇಳ್ತಿರ್ತಾರೆ. ಅಂದರೆ ಕಂಪ್ಲೀಟ್ ಮಾಡಲ್ಲ, ಅವ್ರಿಗೆ ಕನ್ಸಿಸ್ಟೆನ್ಸಿ ಇಲ್ಲ, ಕಂಪ್ಲೀಟ್ ಮಾಡಲ್ಲ. ಫಿಯರ್ ಆಫ್ ಚೇಂಜ್, ಫಿಯರ್ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. ಸೊ ದಿಸ್ ಆಲ್ಸೋ ಶುಡ್ ಬಿ ಅವಾಯ್ಡೆಡ್. ಆಲ್ ದೀಸ್ ವಿಲ್ ಡೆಫಿನೆಟ್ಲಿ ಶೋ ಅಪ್ ಆನ್ ಯೋರ್ ಹೆಲ್ತ್. ಈಗ ಇದು ಒಂದು ನೋಡ್ಬೋದು, ಈ ಸ್ಯಾಂಪಲು ತುಂಬ ಡಿಫ್ರೆಂಟಾಗಿ ಬರ್ತಿದ್ದಾರೆ. ವೈ ಲೂಪ್ ಎಲ್ಲಾನು ಲೆಫ್ಟ್ ಸೈಡ್ ಹೋಗುತ್ತೆ, ಇನ್ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಇವರು ಯಾವಾಗಲೂ ಹಳೇದನ್ನೇ ನೆನೆಸ್ಕೋತಾ ಇರ್ತಾರೆ. ಚೈಲ್ಡ್ಹುಡ್ ಮೆಮರೀಸ್ ಆಗಿರ್ಬೋದು, ಬೇರೆ ಏನೇ ಒಂದು ಇಮೋಷ್ನಲ್ ಕನೆಕ್ಟ್ಸ್ ಇರ್ಬೋದು, ಇದೆಲ್ಲ ಕೂಡ ಮೆಮರಿಯಲ್ಲಿ ಯಾವಾಗಲೂ ಇರುತ್ತೆ. ಸೊ ಈ ಥರ ಒಂದು ಸ್ಟ್ರೆಸ್ ಇದ್ದಾಗ ಖಂಡಿತ ಇಟ್ ಶೋಸ್ ಅಪ್ ವಿತ್ ಅ ಪರ್ಸನ್ ಹ್ಯಾವಿಂಗ್ BP, ಇರಿಟೇಷನ್, ಫೋಬಿಯಾಸ್, ಭಯ, ಇದೆಲ್ಲ ಬರುತ್ತೆ, ಆತಂಕ, ಇದೆಲ್ಲ ಕೂಡ ಈ ಒಂದು ಸ್ಟ್ರೋಕಿಂದ ಖಂಡಿತ ಅದು ಕ್ರಿಯೇಟ್ ಆಗುತ್ತೆ. ಸೊ ಇನ್ಕಂಪ್ಲೀಟ್ನೆಸ್ ಫೀಲಿಂಗ್ ಮಾಡೋದು. ಇವಾಗ ಒಂದು ಮದುವೆಗೆ ಹೋದ್ರೂ ಕೂಡ ಅಯ್ಯೋ ನಾನು ಕಂಪ್ಲೀಟ್ ಇಲ್ಲ, ನನ್ನ ಲೈಫಲ್ಲಿ ನಾನು ಏನೂ ಸಾಧನೆ ಮಾಡಿಲ್ಲ, ಯಾವಾಗಲೂ ಆ ಒತ್ತಡದಲ್ಲಿ ಇರ್ತಾರೆ. ದಟ್ ಕೈಂಡ್ ಆಫ್ ಪ್ರೆಷರ್. ಅದ್ರ ಜೊತೆಗೆ ಹೆವಿ ಪ್ರೆಷರ್ ಇದ್ದರೆ ಎರಡೂ ಕೂಡ ಸೇರಿ ಇನ್ನೂ ಅವ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಇದ್ರ ಬಗ್ಗೆ ನೋಡಿದ್ರಲ್ಲ, ಎಷ್ಟೊಂದು ಅಕ್ಷರ ಎಷ್ಟು ಎಲ್ಲ ಹೇಳುತ್ತೆ. ಓನ್ಲಿ 1 letter T ಕ್ಯಾನ್ ಟಾಕ್ ಅಬೌಟ್ 450 traits. ಅಂದರೆ ಒಂದು ಅಕ್ಷರ T ಬರೆಯೋ ಅಕ್ಷರ, ಆ ಬರೆಯೋ ಓರೆ ಇರ್ಬೋದು, ಒತ್ತಡ ಇರ್ಬೋದು, ಚಿಕ್ಕದಾಗಿ ಬರ್ತಿರ್ಬೋದು, ಮೇಲೆ ಅಂಬ್ರೆಲಾ ಥರ ಇರ್ಬೋದು, ಪ್ರತಿಯೊಂದು ಕೂಡ ಒಂದೊಂದು ಅರ್ಥ ಇದೆ. ಅದು ನಮ್ಮ ವ್ಯಕ್ತಿತ್ವ ಬಗ್ಗೆ ಮಾತಾಡುತ್ತೆ. ಆ ಚುಕ್ಕೆ ಇರ್ಬೋದು, ಶಾರ್ಪ್ ಎಂಡಿಂಗ್ ಇರ್ಬೋದು, ಶಾರ್ಟ್ ಎಂಡಿಂಗ್ ಇರ್ಬೋದು, ಇದೆಲ್ಲ ಕೂಡ ಪ್ರತಿಯೊಂದು ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡುತ್ತೆ. ಸೌಂಡ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ? ನೋಡಿದ್ರಲ್ಲ ನಮ್ಮ ಹ್ಯಾಂಡ್ ರೈಟಿಂಗ್, ನಾವು ಬರೆಯುವಂಥ ಒಂದೊಂದು ಅಕ್ಷರನೂ ಏನೆಲ್ಲ ಸೂಚಿಸುತ್ತೆ ಅಂತ.
ಈ ವಿಚಾರ ಬಗ್ಗೆ ಸಂಗೀತ ಅವರು ಎಷ್ಟು ಡೀಟೇಲ್ ಆಗಿ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನನ್ನ ಸೂಚಿಸುತ್ತೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ನಿಮ್ಮ ಸಿಗ್ನೇಚರ್ ಒಂದಿಗೆ ನೀವು ನಮಗೆ ಬರೆದು ಕಳಿಸಬೇಕಾಗಿರೋ ನಮ್ಮ ವಾಟ್ಸ್ಆಪ್ ನಂಬರ್ 83109 31684.